ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಆಮೇಲೆ ಸೋಷಿಯಲ್ ಮೀಡಿಯಾದಾಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಬಂಡೆಕಾಳಮ್ಮ ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿ ಲವ್ ಇಸ್ ಲೈಫ್ ಚಿತ್ರದ ಮುಹೂರ್ತ ನಡೀತು. ಚೊಚ್ಚಲ ನಿರ್ದೇಶನ ಶಿವರಾಜ್ ಸರ್ದು, ಅದೇ ರೀತಿ ಚೊಚ್ಚಲ ನಿರ್ಮಾಣ ಸಂತೋಷ್ ಅವ್ರದ್ದು, ಎರಡನೇ ಬಾರಿ ನಾಯಕ ನಟನಾಗಿ ಮಾಡ್ತಿರೋರು ಮೆಜೆಸ್ಟಿಕ್ 2 ನಂತರ, ಆಮೇಲೆ ಹೀರೋಯಿನು ಅಷ್ಟೇ. ಆಮೇಲೆ ನನಗೆ ಈ ಸಿನಿಮಾ ಒದಗಿದ್ದು ಅಂತ ಅಂದರೆ ನಮ್ಮ ಛಾಯಾಗ್ರಾಹಕರು MB ಹಳ್ಳಿಕಟ್ಟಿ. ಯಾಕಂದರೆ ನಾನು ಯಾವತ್ತೂ ಅಷ್ಟೇ ಯಾರ ಕಡೆಯಿಂದ ರೆಫರೆನ್ಸ್ ಬರುತ್ತೆ ಅವ್ರನ್ನ ಹೇಳುವಂಥ ಧರ್ಮ. ಯಾಕಂದರೆ ಅವ್ರ ಕಡೆಯಿಂದ ಎಲ್ಲೋ ಒಂದಷ್ಟು ನಮಗೆ ಅನ್ನ ಸಿಗುತ್ತೆ ಅನ್ನೋ ಥರದಲ್ಲಿ. ಯಾಕಂದರೆ ಒಂದು ಇಂಡಸ್ಟ್ರಿ ಅಂದಮೇಲೆ ಒಬ್ರಿಗೊಬ್ರು ಆಗ್ತಾ ಇರಬೇಕು, ಒಬ್ರಿಗೊಬ್ರು ಸ್ನೇಹ ಅದು ಇದ್ರೇ ಒಂದು ಬೆಳವಣಿಗೆ. ಆ ನಿಟ್ಟಿನಲ್ಲಿ ಇವರು ಭರತ್ ಅವರು ಹೇಳ್ದಂಗೆ ಡೈರೆಕ್ಟ್ರು ಲವ್ ಮಾಡಿಸ್ತಾರೆ ಅವ್ರನ್ನ. ನಾನು ಆ ಲವ್ನ ಬ್ರೇಕಪ್ ಮಾಡಿಸೋದಕ್ಕೆ ಪ್ರಯತ್ನ ಪಡೋದು. ಅಂದರೆ ಇದರಲ್ಲಿ ನೆಗೆಟಿವ್ ಶೇಡ್ ಪಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಹಂಗೆ ಮೊನ್ನೆ ಡಿಸ್ಕಷನ್ ಮಾಡ್ತಿರುವಾಗ ಸರ್ ಹಂಗೆ ಒಂಚೂರು ಹೇಳ್ತಾಯಿದ್ರು, ಸರ್ ಈ ರೀತಿ ಇರುತ್ತೆ, ನಿಮ್ಮ ಇಂಟ್ರೊಡಕ್ಷನ್ ಈ ಥರ ಬರುತ್ತೆ, ಹಿಂಗೆ ಅಂತ. ಆಮೇಲೆ ಅದರಲ್ಲಿ ನಾನು ಒಂದು ಹೇಳಿದೆ, ಸರ್ ನಮ್ಮ ತಂದೆದೊಂದು ಡೈಲಾಗ್ ಇತ್ತು, ಅದನ್ನು ಬೇರೆ ರೀತಿಯಲ್ಲಿ ಏನೋ ಒಂದು ಹೇಳೋಣ ಅನ್ನೋ ಥರದಲ್ಲಿ ಅಲ್ಲೇ ಒಂಚೂರು ಸುಮ್ಮನೆ ಒಂದು ಚಿಕ್ಕ ಇನ್ಪುಟ್ ಕೊಟ್ಟೆ. ಅದು ಭಾಳ ಇಷ್ಟ ಆಯಿತು ಸರ್ಗೂ. ಯಾಕಂದರೆ ಇದು ಒಂದಲ್ಲ ಒಂದು ಸಿನಿಮಾ ಅಂದ್ರೇ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ಅವರ ಅನಿಸಿಕೆಗೆ ನಾವು ಇನ್ನೂ ಒಂಚೂರು ಶಕ್ತಿ ತುಂಬಿ ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು. ಯಾಕಂದರೆ ಆ ಒಂದು ಸ್ಕ್ರಿಪ್ಟ್ ಅಂತ ಇರುವಾಗ ಆ ಸ್ಕ್ರಿಪ್ಟ್ ಪ್ರಕಾರವಾಗಿ ಹೋಗಬೇಕು, ಅದು ಬಿಟ್ಟು ಹದಗೆಡಿಸ್ಬಾರ್ದು ಯಾರೇ ಒಬ್ಬ ಕಲಾವಿದರಾಗಲಿ. ಅದರಿಂದ ಇನ್ನೂ ಒಂದಷ್ಟು ಬಲ ಕೊಡುವಷ್ಟು ಪ್ರಯತ್ನ ಮಾಡಬೇಕು ಕಲಾವಿದರು. ಹಾಗಾಗಿ ಈ ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ದಿ ವಂಡರ್ಫುಲ್ ಅಮಿತ್ ಇದ್ದಾರೆ, ಕಾಮಿಡಿಯನ್ನು. ಅವ್ರು ಹೇಳಿದ್ರಲ್ಲ, ಅವರು ಹೀರೋಯಿನ್ ಫ್ರೆಂಡು ಅಂತ, ಅದೇ ರೀತಿ ಅಮಿತ್ ಅವರ ಗರ್ಲ್ ಫ್ರೆಂಡು ಕೂಡ ಸಿನಿಮಾದಲ್ಲಿ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ಯಾಕಂದ್ರೆ ಪಕ್ಕದಲ್ಲೇ ಕೂತಿದ್ದಾರೆ ಅದಕ್ಕೆ. ಕರೆಕ್ಟ್, ಅಮಿತ್ ಅವರ ಕತೆ ಚೆನ್ನಾಗಿದೆ ಆ್ಯಕ್ಚುಲಿ. ಡೈರೆಕ್ಟರ್ ಹೇಳ್ದಂಗೆ ಒಂಥರ ಯೂನಿಕ್ಕಾಗೆ ಲವಲ್ಲಿ ಬೇರೆ ರೀತಿ, ಯಾವ ರೀತಿ, ಯಾಕಂದರೆ ಎಲ್ಲ ಸಿನಿಮಾದಲ್ಲೂ ಒಂದು ಲವ್ ಸಬ್ಜೆಕ್ಟು, ಒಂದು ವಿಲನ್ ಬರ್ತಾರೆ, ನೆಗೆಟಿವ್ ಅನ್ನೋ ಥರ ಇರುತ್ತೆ. ಬಟ್ ಇದರಲ್ಲಿ ಒಂಥರ ವಿಶೇಷವಾಗಿದೆ. ಅದು ಒಂದು ಚಾಲೆಂಜಿಂಗು ನಿರ್ದೇಶಕರಿಗೆ, ಅದೇ ರೀತಿ ನಿರ್ಮಾಪಕರಿಗೂ ಅಷ್ಟೇ. ಈಗ ಇನ್ನೂ ಖುಷಿ ಅಂದರೆ ನಮ್ಮ ಇಂಡಸ್ಟ್ರಿ ಒಂಚೂರು ಎಲ್ಲೋ ಮಾರ್ಕ್ಸಿಗೆ ಹೋಗ್ತಿದ್ದ ಸಮಯದಲ್ಲಿ 1-2 ಸಿನಿಮಾಗಳು ಒಂದು ಪುಷ್ಟಿ ಸಿಕ್ಕದಂಗೆ ಬಂತು. ಅದೇ ರೀತಿ ಹೊಸ ನಿರ್ಮಾಪಕರು ಪಾದಾರ್ಪಣೆ ಆಗ್ತಿದೆ ಚಿತ್ರರಂಗಕ್ಕೆ. ಆ ನಿರ್ಮಾಪಕರನ್ನು ಉಳಿಸ್ಕೊಳ್ಳೋಣ, ನಿರ್ದೇಶಕರನ್ನು ಬೆಳೆಸೋಣ. ಅದೇ ರೀತಿ ಕಲಾವಿದರ ಆಶೀರ್ವಾದನೂ ಕೂಡ, ನಿಮ್ಮಂಥವ್ರ ಆಶೀರ್ವಾದ ಕಲಾವಿದರಿಗೂ ಸಿಗಲಿ. ನಿಮ್ಮ ಮಾಧ್ಯಮ ಮಿತ್ರರು ಪ್ರತಿ ಸರಿ ಹೊಸ ಚಿತ್ರಕ್ಕೆ, ಹೊಸಬರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡ್ತಿದ್ದೀರಿ, ಅದೇ ರೀತಿ ಈ ಚಿತ್ರಕ್ಕೂ ನೀವು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.